ಮಗನಿಗೆ 3.5 ಮಂತದ ವ್ಯಾಕ್ಸಿನೇಷನ್ ಇದೆ. ಸೊ ಹಾಗಾಗಿ ವ್ಯಾಕ್ಸಿನೇಷನ್ ಸೊ ಟಂಟಡಾನ್ ರೆಡಿ ಮಾಡಿದ್ದೀವಿ ಹಿಂಗೆ. ಹೀಗೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ತೆಗೆದುಕೊಟ್ಟು ಕಳಿಸಿರೋದು ಇದನ್ನು. ಸೊ ಆ್ಯಂಡ್ ಆಲ್ಸೋ ಇದನ್ನು ನಮ್ಮ ಅಮ್ಮಂಗೆ ಕೊಟ್ಟು ಕಳಿಸಿದ್ದಾರೆ. ಇದು ಏನೇ ಹೇಳ್ತಾರೆ, ಇದು ರೇಷ್ಮೆ ಸೌದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು ಈ ಡ್ರೆಸ್. ಇಲ್ಲಿ ಮಧ್ಯೆ ಸೊ ಇದೊಂದು ಈ ಬಟ್ಟೆ ಮಾತ್ರ ಸಕ್ಕದ ಇದೆ ಗೈಸ್. ಇದರಲ್ಲಿ ಸೈಡಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ. ಇದು ಜಿಪ್ ಇದೆ ಮಧ್ಯದಲ್ಲಿ, ನಿಮಗೆ ಕಾಣಿಸ್ತಿದೆ, ಜಿಪ್ ಇದೆ ಮಧ್ಯದಲ್ಲಿ. ಬಟ್ಟೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದನ್ನು XXL ತರಿಸಿದ್ದೀನಿ, ಬಟ್ ಲೂಸು. ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಏನಂತ ನೀವು ಆಲ್ರೆಡಿ ತಮ್ಮನೇ ನೋಡಿರ್ತಾರೆ. ಇವತ್ತು ನನ್ನ ಮಗನಿಗೆ 3.5 ಮಂತದ ವ್ಯಾಕ್ಸಿನೇಷನ್ ಇದೆ. ಸೊ ಹಾಗಾಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ತಾನೇ ಸ್ನಾನ ಮಾಡಿಬಿಟ್ಟು ಬಿಸಿಲಲ್ಲಿ ತಲೆ ಒಣಗಿಸ್ಬಿಟ್ಟು ತಲೆ ಬಾಚ್ಕೊಂಡಿದ್ದೀನಿ. ಅವನಿಗೂ ನಮ್ಮಮ್ಮ ಥಂಡಿ ಅಂತ ಬೇಗ ಸ್ನಾನ ಮಾಡಿಸ್ಲಿಲ್ಲ. ಸೊ ನಾನೇ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ. ಮಲ್ಕೊಂಡಿದ್ದಾನೆ. ಇಲ್ಲಿ ಗುದ್ಬಿಟ್ಟ ನನ್ನ ಮಗ, ಆ್ಯಕ್ಚುಲಿ ಊದ್ಕೊಂಬಿಟ್ಟೈತೆ. ಸೊ ಇವಾಗ ಟಿಫನ್ ಮಾಡಿಕೊಂಡು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬರಕ್ಕೆ ಹೋಗಬೇಕು. ಆ್ಯಕ್ಚುಲಿ ನಮ್ಮೂರಲ್ಲಿ ಹಾಕ್ತಿದ್ರು ವ್ಯಾಕ್ಸಿನೇಷನ್ನು. ಸೊ ಇವಾಗ ಇಲ್ಲೇ ಹಾಕಲ್ಲ ಇವತ್ತು ಅಂತ ಅಂದರು. ಈ ಗುರುವಾರ ಹಾಕಲ್ಲ, ನೆಕ್ಸ್ಟ್ ಗುರುವಾರ ಹಾಕ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಗುರುವಾರಕ್ಕೆ 4 ಮಂತಿಗೆ ಬಿದ್ದೋಗ್ಬಿಡುತ್ತೆ. ಆ್ಯಕ್ಚುಲಿ ಇವಾಗ ಆಗಲೇ ಅವನಿಗೆ 3.5 ಕಂಪ್ಲೀಟಾಗಿ ಏನದು 1 ವೀಕ್ ಆಯಿತು. ಸೊ ಲೇಟ್ ಆಗಿಬಿಡುತ್ತೆ ಅಕ್ಕ ನನಗೆ ಅಂತ ಹೇಳಿದ್ದಕ್ಕೆ ಇಲ್ಲೇ ಪಕ್ಕದೂರಲ್ಲಿ ವ್ಯಾಕ್ಸಿನೇಷನ್ ಆಗ್ತಾರಂತೆ ಇವತ್ತು. ಸೊ ಅಲ್ಲಿ ಹಾಕಿಸ್ಕೊಂಬರೋಗು ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ಹೋಗೋಣ, ಹಾಕಿಸ್ಕೊಂಡು ಬಂದ್ಬಿಡೋಣ ಒಂದು ಹೆಜ್ಜೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಅಮ್ಮ ಎಲ್ಲ ಕೆಲಸಕ್ಕೆ ಹೋಗ್ಬಿಟ್ಟೈತೆ. ನಾನೇ ಹಾಕಿಸ್ಕೊಂಬರೋಣ, ನಾನು ಮತ್ತು ನಮ್ಮ ಮನೆಯವರಿದ್ದಾರೆ, ಹಾಕಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಡೈಲಿ ಲಾಗ್ ಥರ ರ್ಯಾಂಡಮ್ ಲಾಗ್ ಥರ ಕಂಟಿನ್ಯೂಷನ್ ಮಾಡ್ತೀನಿ. ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಸೊ ನನ್ನ ಮಗ ಎದೊಳಕ್ಕಿಂತ ಮುಂಚೆ ನಾಷ್ಟ ಮಾಡ್ಕೋಬೇಕು, ಇಲ್ಲಾಂತಂದರೆ ನಾಷ್ಟ ಮಾಡೋಕ್ಕೆ ಬಿಡಲ್ಲ. ಇವತ್ತು ನಮ್ಮಮ್ಮ ನಾಷ್ಟಕ್ಕೆ ಏನು ಮಾಡೈತೆ ಅಂತ ಅಂದರೆ ಮೆಣಸಿನ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡ್ಬಿಟ್ಟು ಹೋಗೈತೆ. ಸೊ ನನ್ನ ತಂಗಿಗೆ ಹಾಕೊಟ್ಬಿಟ್ಟು ನಾನು ಹಾಕೊಂಡು ತಿಂದ್ಬಿಟ್ಟು ಬೇಗ ಬೇಗ ತಿನ್ಕೋಬೇಕು. ಇಲ್ಲಾಂದರೆ ಎದ್ದರೆ ಭಾರಿ ಆಟ ಮಾಡೋದು ಕಲ್ತ್ಕೊಂಡವನೇ ಈ ನಡುವೆ. ಅಂತೂ ನೆಕ್ಸ್ಟ್ ಲೆವೆಲ್ ಆಟ ಮಾಡ್ತಾನೆ. ಸೊ ಟಂಟಡಾನ್ ರೆಡಿ ಮಾಡಿದ್ದೀವಿ ಹಿಂಗೆ. 4 ಸಾಲ ಮೇಲೆ ಹೆಂಗೆ ನೋಡ್ತಾನೆ, ಹಿಂಗೆ ಆಡ್ತಾನೆ ನೋಡ್ಬಿಟ್ಟು ಆಗಬೇಕು ಎಲ್ಲರಿಗೂ. ಸೊ ಗೈಸ್ ವ್ಯಾಕ್ಸಿನೇಷನ್ ಆಯಿತು. ಇವಾಗ ಬಿಫೋರ್ ಆಫ್ಟರ್ ನೋಡಿದ್ರಿ ಅಲ್ವಾ. ಇವಾಗ ಮನೆಗೆ ಹೋದ್ಮೇಲೆ ಇರೋದು ಹಬ್ಬ. ನೋಡ್ತಾವನು ಏನು ಮಾಡಿಸ್ಕೊಂಡೆ ಅಂತ. ಇಂಜೆಕ್ಷನ್ ಹಾಕಿದ್ರಪ್ಪ ನಿನಗೆ, ಇಂಜೆಕ್ಷನ್ ಹಾಕಿದ್ರ ಹತ್ತಾಕ್ಬಿಟ್ಟ ಗೈಸ್. 3 ಇಂಜೆಕ್ಷನ್ ಅಲ್ವಾ, ಅದಕ್ಕೆ ಶಿಕ್. ಸೊ ಗುರುವಾರ ಆಗಿರೋದ್ರಿಂದ ಇವತ್ತು ಹಂಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ರಾಯರು ದೇವಸ್ಥಾನಕ್ಕೆ. ಇನ್ನೂ 1 ಅವರ್ ಬೇಕು ಅವನು ರಿಯಾಕ್ಟ್ ಮಾಡೋಕ್ಕೆ. ಅಲ್ಲಿವರೆಗೂ ಒಂದು ಹೆಜ್ಜೆ ಓಡಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಫಸ್ಟ್ ಟೈಮ್ ರಾಯರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರೋದು ಇದು ಫಸ್ಟ್ ಟೈಮ್. ಅವನ್ನ ಫಸ್ಟ್ ರಾಯರು ದರ್ಶನ ಮಾಡಿಬಿಡ್ಲಿ ಅಂತ ಹೇಳ್ಬಿಟ್ಟು ರಾಯರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತೇನೋ ಪೂಜೆ ಇದೆ ಅನಿಸುತ್ತೆ. ನಾಳೆ ವೈಕುಂಠ ಏಕಾದಶಿ ಇದೆಯಲ್ವಾ, ಇವತ್ತೇನೋ ದಶಮಿ ಪೂಜೆನೋ ಏನೋ ಇದೆ. ಸೊ ಹಾಗಾಗಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಂದ್ಬಿಡೋಣ. ನನಗೂ ಯಾಕೋ ಹೋಗ್ಬೇಕಂತ ಅನ್ನಿಸ್ತಾ ಇತ್ತು. 3 ತಿಂಗಳಾಗಿತ್ತು ದೇವಸ್ಥಾನಕ್ಕೆ ಹೋಗಿ. ಸೊ ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನದಲ್ಲಿ ಸ್ವಲ್ಪ ಜನ ಇದ್ದರು. ಸೊ ಇಶಾ ಅರ್ಶಿನ ಮಾಸನ ತುಳಸಿ ತಗೊಬ್ರೆ ಅಂತ ಅವ್ರ ಪಾಪ ಎತ್ಕೊಂಡಿದ್ರಲ್ವ, ನಾನೇ ತುಳಸಿ ತೊಗೊಂಡು ಬಂದೆ. ಅರ್ಚನೆ ಮಾಡಿಸ್ಬಿಟ್ಟು 3 ಜನ ಹೆಸರಲ್ಲೂ ಅರ್ಚನೆ ಮಾಡಿಸ್ಬಿಟ್ಟು ನನಗಂತೂ 3 ತಿಂಗಳಾದಮೇಲೆ ರಾಯರ ದರ್ಶನ ಮಾಡಿ ಒಂಥರ ರಿಲೀಫ್ ಆಯಿತು ಸಿಕ್ಕಾಪಟ್ಟೆ.
ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ವಾಪಸ್ ಬಂದುಬಿಟ್ವಿ ಮನೆಗೆ. ಗೈಸ್ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಮನೆಗೆ ಬಂದ್ವಿ. 1.5 ಅವರ್ ನಿದ್ದೆ ಮಾಡ್ದೆ ಆ್ಯಕ್ಚುಲಿ. ಇವಾಗ ಎದ್ದ ಬಾಮ್ ಥರ ಹ್ಞೂ ಅರ್ಧ ಗಂಟೆ ಸುಧಾರಿಸಿದ್ದೀನಿ ಅವನ್ನ. ಈಗ ಒಂಚೂರು ಪರವಾಗಿಲ್ಲ, ಸ್ವಲ್ಪ ಎಲ್ಲ ಇದು ಪ್ಯಾಂಟೆಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ಬಿಚ್ಚಿಬಿಟ್ಟೆ. ಅವ್ನಿಗೆ ಯಾಕೋ ಇರಿಟೇಷನ್ ಆಗ್ತಾಯಿತ್ತು, ಯಾವ್ದು ಬಟ್ಟೆ ಒತ್ತಬೇಕಿತ್ತಲ್ಲ ಅದನ್ನೆಲ್ಲ ನಾನು, ಅದಕ್ಕೆ ಬಿಚ್ಚಿಬಿಟ್ಟೆ. ಈಗ ಒಂದು ಸ್ವಲ್ಪ ಸಮಾಧಾನ. 1.5 ತಿಂಗಳಿಗಿಂತ ಅಷ್ಟೊಂದು 1.5 ತಿಂಗಳಲ್ಲಿ ಜಾಸ್ತಿ ರಿಯಾಕ್ಟ್ ಮಾಡ್ದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸಮಾಧಾನ ಮಾಡಿದ್ರೆ ಸಮಾಧಾನ ಆಗ್ತಾಯಿದ್ದಾನೆ. 1.5 ತಿಂಗಳಲ್ಲಿ ಇಷ್ಟು ಸಮಾಧಾನವಾಗ ಅವನು ಇದೇ ಇಲ್ಲ. ಅವನವ ಪೊಂಗೋರಿನ ಹೊಡೆದಿದ್ದೆ ಇರುವ ಯಾರಿದ್ ನೋಡುವ, ಕತ್ತಿ ಎತ್ತಿಕೊಂಡೆಲ್ಲ ಕೆಮ್ಕೊಬಿಟ್ಟೈತೆ ಗೈಸ್. ಸೊ ಸ್ವಲ್ಪ ಜ್ವರ ಬಂದೈತೆ. ಸೊ ಹಾಗಾಗಿ ಅವ್ರು ಕೊಟ್ಟಿದ್ರಲ್ಲ ಸಿರಪ್ಪು, ಅದೇ ಇದು ಜ್ವರ ಬಂದರೆ ಹಾಕಿ ಅಂತ ಹೇಳ್ಬಿಟ್ಟು ಅದನ್ನು ಇವಾಗ ಹಾಕಿದ್ರೆ ಒಂದು 6 ಅವರ್ 5 ಅವರ್ ಬಿಟ್ಟು ಮತ್ತೆ ಹಾಕಿದ್ರೆ ಇವಾಗ ಇನ್ನೊಂದು ಚೂರು ಲೈಟಾಗಿ ಜ್ವರ ಬಂದೈತೆ. ಇವಾಗಲೇ ಹಾಕ್ಬಿಟ್ರೆ ಸರಿ ಇದನ್ನು. ಆಮೇಲೆ ಒಂದು 5 ಅವರ್ ಬಿಟ್ಟಾದಮೇಲೆ ಹಾಕ್ಕೊಳ್ಬೋದು. ಇಷ್ಟೊತ್ತಿಗೆ ನನ್ನ ಮಗ ಹೆಂಗೆ ಆಟಾಡ್ತಾಯಿದ್ದ ಗೊತ್ತಾ ಗೈಸ್, ಹಂಗೆ ಈಗ ನಿನ್ನೆ ಮೊನ್ನೆಯಿಂದ ದಬಾಕೊಳ್ತಾ ಇದ್ದಾನೆ. ದಬಾಕೊಂಡ ಆಲ್ರೆಡಿ ನನ್ನ ಮಗ 3 ತಿಂಗಳು 10 ದಿವಸಕ್ಕೆ ದಬಾಕೊಂಡ ಅವನು. ನಿನ್ನೆ ಮೊನ್ನೆಯಿಂದ ಏನು ದಬಾಕೊಂಡು ಏನು ಕಿರ್ಚಾಡಿದೆ. ನಗಬೇಕಾದ್ರೆ ಜೋರಾಗಿ ನಗ್ತಾನೆ, ವಾಯ್ಸ್ ಎಲ್ಲ ಕೇಳಿಸ್ಕೊಂಡು ಈ ನಡುವೆ. ಸೊ ಇವಾಗ ಅವನಿಗೆ ಆಟ ಆಡೋ ಟೈಮು. ಇವಾಗ ಪಾಪ ಆಕ್ಲಿಸ್ತಾಯ್ತೆ ಮಗ. ಏನು ಇವತ್ತೊಂದು ದಿವಸ ಅವ್ರು ಒಳ್ಳೇದಕ್ಕೆ ಅಲ್ವಾ, ಇವತ್ತೊಂದು ದಿವಸ ಸುಧಾರಿಸ್ಬಿಟ್ರೆ ಸಾಕು. ಇನ್ನು 9 ತಿಂಗಳಿಗೆ ಗೈಸ್, ಅಲ್ಲಿವರೆಗೂ ಏನಿಲ್ಲ. ಇವಾಗ ಒಂದು ಸ್ವಲ್ಪ ಸಿರಪ್ ಹಾಕ್ಬಿಡ್ತೀನಿ. ಗಲಾಟೆ ಮಾಡ್ತವನೆ ಅವಾಗ್ಲಿಂದ, ಈಗ ಎಷ್ಟೋ ತನಕ ಅಳ್ತಾ ಇದ್ದ, ಈಗ ಗಲಾಟೆ ಮಾಡ್ತವನೆ ನನ್ನ ಮಗ. ಓಹೋ ಇವನೇ ಸುಂದ್ರಂಗ ಚಿನ್ನಿ ಪಾಪಣಿ ಇಷ್ಟೋ ಗಂಟ ಅಳ್ತಾ ಇದ್ದ. ಇವಾಗ ಹೋಗು ಅಂತಾನೆ ನನ್ನ ಮಗ ಮಾತಾಡ್ತಾನೆ. ಹೋಗು ಈಗ ಕ್ಯಾಮ್ರಾ ಅನ್ನೋದ್ರಲ್ಲಿ ನಾಟಕ ಆಡ್ತಾನೆ ನನ್ನ ಮಗನೇ. ಈಗ ಡೌರಾಜ ಆಗ್ಬಿಟ್ಟವನೆ, ಡೌರಾಜ. ಬಸ್ ಬಿಡ್ತಾನೆ ಬೂ ಅಂತ, ಬಸ್ ಬಿಡ್ತಾನೆ ನನ್ನ ಮಗ. ಹೋಗು ಓಯ್ ನೀನನ್ನಪ್ಪ ಹೋಯ್ ಅಂತ ಚಿನಿ ಮಗ್ನೆ. ಡೌ ಬರೀ ಡೌ ಹೊಡಿಯೋದೇ ಕಲ್ತವನೆ. ನಿಮ್ಮ ಅಪ್ಪನಿಗೆ ಚೆನ್ನಾಗಿ ಡೌ ಹೊಡಿತಿ ಕಣ್ಲ. ಚಿಕ್ಕಿ ಏನು ಮಾಡ್ತಾವಳೆ ಚಿಕ್ಕಿ? ಅವನು ಇವಾಗ ಹಿಡ್ಕೊಂಡು ಬಾಯಿಗೆ ಹಾಕೋಬೇಕು. ಏನು ಸಿಗ್ತದೆ ಅದನ್ನು ಹಿಡ್ಕೋಬೇಕು, ಅವ್ನು ಬಾಯಿಗೆ ಹಾಕೋಬೇಕು. ಸೊ ಅಗೇನ್ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ನೆನೆಲ್ಲ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದ್ವಿ. ಆರಾಮಾಗಿದ್ದಾನೆ. ಫಸ್ಟ್ ಮಂತ್ಗಿಂತ 1.5 ಮಂತ್ಗಿಂತ 3.5 ಮಂತಲ್ಲಿ ಸ್ವಲ್ಪ ಆರಾಮಾಗಿದ್ದಾನೆ. ರಿಕವರಿ ಕೂಡ ಆಯಿತು. ಸೊ ನಿಮ್ಮ ಹತ್ರ ಇವಾಗ ಒಂದಷ್ಟು ಫೀಡಿಂಗ್ ಕುರ್ತಾಸ್ನ ತರಿಸಿದ್ದೆ ನಾನು, ಅದನ್ನು ಶೇರ್ ಮಾಡೋಣ ಅಂತ. ಆ್ಯಂಡ್ ಆಲ್ಸೋ ನಮ್ಮ ಅಕ್ಕನ ಮಗಳದು ಮದುವೆ ಇದೆ. ಸೊ ಅವರು ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಫೀಡಿಂಗ್ ಕುರ್ತಾಸು ತರಿಸಿದ್ದೀನಿ, ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ನಿಮಗೆ ಇಷ್ಟ ಆಗ್ಬೋದು, ಓಕೆನಾ? ಸೊ ಫಸ್ಟಿಗೆ ನಮಗೆ
ನಮ್ಮ ಭಾವ ಬಂದಿದ್ದರು ಕಾರ್ಡ್ ಕೊಡೋಕ್ಕೆ. ನಮ್ಮ ಭಾವ ಮತ್ತು ಹುಡುಗನ ಮನೆ ಕಡೆಯವರು ಬಂದಿದ್ದರು. ನಾವು ಹುಡುಗಿ ಕೊಡ್ತಾ ಇರೋದು. ಸೊ ಅವರು ನಮಗೆ ಒಂದು ಇಷ್ಟು ಕೊಟ್ಟರು ಕಾರ್ಡ್ ಸಮೇತ. ಇಷ್ಟು ಕೊಟ್ಟಿದ್ದಾರೆ. ಒಂದು ಕಾರ್ಡ್ 2 ಕಾರ್ಡು ಹುಡುಗನ ಮನೆ ಕಡೆದೊಂದು ಕೊಟ್ಟಿದ್ದಾರೆ, ಹುಡುಗಿನ ಮನೆ ಕಡೆದೊಂದು ಕೊಟ್ಟಿದ್ದಾರೆ. ಹುಡುಗನ ಕಡೆಯವರು ಬಂದಿದ್ದರು. ಹುಡುಗಿ ಮನೆ ಕಾರ್ಡನ್ನ ನಾನು ನೋಡಿದೆ, ಹುಡುಗನ ಮನೆ ಕಾರ್ಡನ್ನ ನಾನು ನೋಡಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ಸೊ ಹುಡುಗನ ಮನೆ ಕಾರ್ಡು ಹಿಂಗಿದೆ. ಬ್ಲಾ 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 ಒಳಗಡೆ ಎಲ್ಲ ನಾನು ಓದ್ಕೋತೀನಿ, ನೀವೇನು ಓದಬೇಡಿ ಆಯಿತಾ. ಸೊ ಕಾರ್ಡು ಆ್ಯಂಡ್ ಆಲ್ಸೋ ಇದು ಒಂದು ಸೀರೆ. ಇದು ನನಗೆ ಅಂತ ಕೊಟ್ಟಿದ್ದಾರೆ ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಮದುವೆಗೆ ಅಂತ. ಚೆನ್ನಾಗಿದೆಯಾ? ಇವಾಗ ಟ್ರೆಂಡಿಂಗಲ್ಲಿ ಓಡ್ತಿದೆಯಲ್ವ ಇದು, ಸಿಲ್ಕ್ ಸ್ಯಾರಿನೋ ಏನೋ ಅಂತ ಹೇಳ್ತಾರೆ ಇದಕ್ಕೆ, ಐ ಡೋಂಟ್ ನೋ. ಇದನ್ನು ನನಗೆ ಕೊಟ್ಟಿದ್ದಾರೆ. ಸೊ ನೋಡಿ ಹಿಂಗಿದೆ, ಚೆನ್ನಾಗಿದೆಯಾ? ನನಗೆ ಕಲರ್ ಈ ಬ್ಲೂ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನನಗೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ತೆಗೆದು ಕೊಟ್ಟು ಕಳಿಸಿರೋದು ಇದನ್ನು. ಸೊ ಆ್ಯಂಡ್ ಆಲ್ಸೋ ಇದನ್ನು ನಮ್ಮ ಅಮ್ಮಂಗೆ ಕೊಟ್ಟು ಕಳಿಸಿದ್ದಾರೆ. ಇದು ಏನು ಹೇಳ್ತಾರೆ, ಇದು ರೇಷ್ಮೆ ಸೀರೆ ಅಂತ ಹೇಳ್ತಾರಲ್ವ, ಇದಕ್ಕೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ. ಇದು ನಮ್ಮ ಅಮ್ಮಂಗೆ ಮೀಂಜ ಏನಂತ ಇದನ್ನು ಚಿನ್ಮಿಣಿಕೆನೋ ಏನೋ ಅಂತಾರೆ, ಅದರಲ್ಲಿ ಚಿನ್ಮಿಣಿಕೆ ಎಲ್ಲ ಹಾಕಿದ್ದಾರೆ ಸೀರೆಗೆ. ಮಾವಿನಕಾಯಿ ಎಲೆ ಡಿಸೈನ್ ಇದೆ. ಬ್ಲೂ ಕಲರ್ ಸ್ಯಾರಿ ಇದೆ, ಸಾರಿ ಬ್ಲೌಸ್ ಇದೆ. ಇದು ನನಗೆ ಚೆನ್ನಾಗಿ ಕಾಣಿಸ್ತಿದೆಯಾ? ನೋಡಿ ಬಾರ್ಡರ್ ಚೆನ್ನಾಗಿದೆ ಆ್ಯಕ್ಚುಲಿ, ಕಾಂಬಿನೇಷನ್ ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿದೆ. ಇದನ್ನು ನಮ್ಮ ಅಮ್ಮಂಗೆ ಕೊಟ್ಟಿದ್ದಾರೆ. ಮೀನ್ಸ್ ಅವರು ನಮ್ಮ ಅಕ್ಕಂಗೆ ಚಿಕ್ಕಮ್ಮ ಆಗಬೇಕು, ನಮ್ಮ ದೊಡ್ಡಮ್ಮನ ಮಗಳು ಮದುವೆ. ಸೊ ಚೆನ್ನಾಗಿದೆಯಾ? ಇದು ಸಾಫ್ಟ್ ಸಿಲ್ಕು, ಇದು ಕೂಡ ಚೆನ್ನಾಗಿದೆ. ಹಾಕ್ಕೊಂಡ್ರೆ ಒಂದು ಪಿನ್ ಆದರೂ ಇದೂ ಒಂದು ಪಿನ್ ಮಾಡ್ಕೋಬೋದು, ಇದೂ ಒಂದು ಪಿನ್ ಮಾಡ್ಕೋಬೋದು. ಆ್ಯಕ್ಚುಲಿ ಇದನ್ನು ಸ್ಟಿಚ್ ಮಾಡೋಕ್ಕೆ ಕಳಿಸ್ಬೇಕು. ಆ್ಯಂಡ್ ನಮ್ಮ ಮನೆಯವ್ರಿಗೆ ಸೈಜ್ ಗೊತ್ತಾಗಲಿಲ್ಲ, ಅವರಿಗೆ ಸೈಜ್ ಯಾವುದು ಅನ್ನೋದು ಗೊತ್ತಾಗಿಲ್ಲ. ಸೊ ಹಾಗಾಗಿ ಅವ್ರಿಗೆ ಪೀಸ್ ತಂದಿದ್ದಾರೆ ಹರೀಶ್ಗೆ. ಇದು ನಿಮಗೆ ಕಾಣಿಸ್ತಿರ್ಬೋದು, ಇದೊಂಥರ ಲೈಟ್ ಗ್ರೀನ್ ಪಿಸ್ತಾ ಕಲರ್. ಇದು ಆ್ಯಕ್ಚುಲಿ ಇದು ಪಿಸ್ತಾ ಕಲರ್, ಚೆನ್ನಾಗಿದೆ. ಬಟ್ಟೆ ರೈಮಂಡಲ್ಲಿ ತಂದಿದ್ದಾರೆ. ಬಿಲ್ ಕೂಡ ಇದ್ರೊಳಗಡೆನೇ ಇತ್ತು, ಅದಕ್ಕೆ ರೈಮಂಡ್ ಅಂತ ಹೇಳ್ತಿದ್ದೀನಿ. ರೈಮಂಡಲ್ಲಿ ತೊಗೊಬಂದಿರೋದು. ಇದು ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಇದಕ್ಕೆ ಕಾಂಬಿನೇಷನ್ ಆಗಿ ಪೀಸ್ ತಂದಿದ್ದಾರೆ, ಪ್ಯಾಂಟ್ ಪೀಸ್. ಸೊ ನೀವು ನೋಡ್ತಿರ್ಬೋದು ಈ ಥರ ಇದೆ. ಇದನ್ನ ಹೊಲ್ಸಿದ್ರೆ ನಾನು ಆ್ಯಕ್ಚುಲಿ ಇದನ್ನು ನರ್ವಿಗೆ ಹಾಕ್ಕೊಳ್ಳೋಣ ಅಂತ ಇದ್ದೀವಿ, ನೋಡೋಣ. ಅಷ್ಟರಲ್ಲಿ ಹೊಲಿಸಿದ್ರೆ ಇದನ್ನೇ ಹಾಕ್ಕೊಂಡು ಇದನ್ನೇ ವೇರ್ ಮಾಡ್ತಾರೆ. ಚೆನ್ನಾಗಿ ಈ ಕಲರ್ ಅವನ ಹತ್ರ ಇರಲಿಲ್ಲ, ಹರೀಶನ ಹತ್ರ. ಸೊ ಚೆನ್ನಾಗಿದೆ ಎಲ್ಲ. ನಿಮಗೆ ಕ್ಯಾಮ್ರಾಗೆ ಹಂಗೆ ಕಾಣಿಸ್ತಿದೆ ಡಲ್ಲಾಗಿ, ಬಟ್ ಇದು ಬ್ರೈಟಾಗಿದೆ. ಪಿಸ್ತಾ ಗ್ರೀನ್ ಇದು ಚೆನ್ನಾಗಿದೆ. ಇದಕ್ಕೆ ಕಾಂಬಿನೇಷನ್ನು ಒಂದು ಪ್ಯಾಂಟ್ ಪೀಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ತಂಗಿಗೆ ನಾವೇ ತೊಗೊಬರ್ಬೇಕು ಇವಾಗ. ನನ್ನ ತಂಗಿ ನೋಡ್ತೊಳ್ಳು ನನಗೇನು ತೊಗೊಂಡು ಬಂದಿಲ್ಲ ಅಂತ, ಅವ್ರಿಗೆ ಸೈಜ್ ಗೊತ್ತಾಗಿಲ್ಲ ಅಂತ. ಸೀರೆ ಏನು ಸೈಜ್ ತೊಗೋಬೋದು ಏನು ಬೇಕಾಗಿಲ್ಲ, ಡ್ರೆಸ್ ಪೀಸು ಏನೂ ಬೇಕಾಗಿಲ್ಲ. ಸೊ ಸೈಜು ಅವಳಿಗೆ ಸೈಜ್ ಬೇಕಲ್ವಾ, ಅವಳಿಗೆ ಸೀರೆ ಹಾಕೋತಾಳ ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊಡ್ತೀನಿ ಅಂತ ಹೇಳ್ಬಿಟ್ಟು, ಅಲ್ಲೇ ಅಂಗಡಿಗೆ ಬಂದಾಗ ಊರಿಗೆ ಬಂದಾಗ ಅಂಗಡಿಗೆ ಕರ್ಕೊಂಡೋಗಿ ತೊಗೊಡ್ತೀನಿ, ಸೈಜ್ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳು. ಸೊ ನನ್ನ ಮಗನಿಗೆ ಇದೊಂದು ಚಡ್ಡಿ ಆ್ಯಂಡ್ ಆಲ್ಸೋ ಇದು ಒಂದು ಶರ್ಟ್, ಇದಕ್ಕೆ ಕಾಂಬಿನೇಷನ್ ಆಗಿ ಇದನ್ನು ಅವ್ನು ಹಾಕೋಬೇಕು ಅಂತಂದರೆ 1 ವರ್ಷ ಬೇಕು ಈ ಕಾಂಬಿನೇಷನಲ್ಲಿ ಹಾಕೋಬೇಕು ಅಂತ ಹೇಳಿದ್ರೆ, ಆಯಿತಾ. ಅದು ತಂದಿದ್ದಾರೆ. ಅದಕ್ಕೆ ನಮ್ಮ ಭಾವ ಸೈಜ್ ಗೊತ್ತಾಗಲ್ಲ ನನಗೆ, ಎಕ್ಸ್ಚೇಂಜ್ ಮಾಡ್ಕೊಳ್ವೇ ಬಾ, ಅಂಗಡೀಲಿ ಬಿಲ್ ಇದೆ ಅಂತಂತು. ಬಟ್ ಬೇಡ, ಅವ್ರು ಪ್ರೀತಿಯಿಂದ ಕೊಡ್ಸಿರೋದಲ್ವ. ಸೊ ಹಾಗಾಗಿ ಇಲ್ಲಿ ಬಿಟ್ರಿ ಭಾವ ಅಂತ ಹೇಳಿದೆ. ಸೊ ನನಗೆ ಆ್ಯಕ್ಚುಲಿ ಈ ಚಡ್ಡಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದು ಸಕ್ಕತ್ತಾಗಿದೆ ನೋಡ್ತಿರೋದು. ಶರ್ಟ್ಗಿಂತ ನನಗೆ ಚಡ್ಡಿ ಇಷ್ಟ ಆಯಿತು. ಈ ಚಡ್ಡಿ ಹಾಕ್ಕೋಬೇಕು ಅಂದರೆ ನನ್ನ ಮಗ ಓಡಾಡಬೇಕು, ಅವಾಗ ಹಾಕ್ಕೋಬೇಕು. ಸೊ ಕಮಿಂಗ್ ಟು ದ ಫೀಡಿಂಗ್ ಕುರ್ತಾದಲ್ಲಿ ನಾನು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ತರಿಸಿದ್ದೀನಿ. ಆ್ಯಂಡ್ ಏನಂತ ಹೇಳಿದ್ರೆ, ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ಎಕ್ಸೆಲ್ ಆಗ್ತಾ ಇರಲಿಲ್ಲ, ಆಯಿತಾ.
ಸೊ ಡಬಲ್ ಎಕ್ಸೆಲ್ನ ಬುಕ್ ಮಾಡ್ತಾಯಿದ್ದೆ ನಾನು. ಫೀಡಿಂಗ್ ಕುರ್ತಾಸ್ ಇದೆಲ್ಲ ಡಬಲ್ ಎಕ್ಸೆಲ್ಲೇ, ಹಾಗಾಗಿ ಲೂಸ್ ಆಗಿದೆ. ನಾನು ಎಕ್ಸೆಲ್ ತರಿಸಿದ್ರೆ ಆಗಲ್ವೇನೋ ಅಂತ ಹೇಳ್ಬಿಟ್ಟು ಈ ಸಲ ಡಬಲ್ ಎಕ್ಸೆಲ್ ಬುಕ್ ಮಾಡಿದೆ. ಬಟ್ ಅದು ಮುಳುಗೋಗ್ತಾ ಇದ್ದೀನಿ. ಏನು ಮಾಡೋದು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ರಿಟರ್ನ್ ಹಾಕ್ಲಾ, ಬಟ್ ಚೆನ್ನಾಗಿದೆ. ಇದನ್ನು ರಿಟರ್ನ್ ಮಾಡಿ ಮತ್ತೆ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಗೈಸ್. ಏನು ಮಾಡೋದಂತ ಗೊತ್ತಿಲ್ಲ. ಈ ಕುರ್ತಾ ಅಂತೂ ಇದನ್ನು ಫ್ಲಿಪ್ಕಾರ್ಟಲ್ಲಿ ನಾನು ತರಿಸಿರೋದು. ಸಕ್ಕತ್ತಾಗಿದೆ ಗೈಸ್. ಈ ಬಟ್ಟೆ ಮಾತ್ರ ನೀವು ನೋಡ್ತಾ ಇರ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ಈ ಡ್ರೆಸ್ ಇಲ್ಲಿ ಮಧ್ಯೆ ಇದು ಬಟನ್ಸ್ ಇದೆ, ಕೆಳಗಡೆ ಓಪನ್ ಇದೆ. ನಿಮಗೆ ವೇರ್ ಮಾಡಿದಾಗ ಕಾಣಿಸುತ್ತೆ ಅನಿಸುತ್ತೆ. ಬಟ್ ಇದು ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ. ನನಗೆ ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಡಬಲ್ ಎಕ್ಸೆಲ್ ಕಾಣಿಸ್ತಿದ್ಯಾ? ಉಲ್ಟಾ ಕಾಣಿಸ್ತಿದೆ ಅನಿಸುತ್ತೆ. ಡಬಲ್ ಎಕ್ಸೆಲ್ಲು ಆಗ್ತಿಲ್ಲ ನನಗೆ. ಫುಲ್ಲು ಮುಳುಗೋಗ್ತಾ ಇದ್ದೀನಿ ಇದರಲ್ಲಿ. ಆಲ್ಟ್ರೇಷನ್ ಮಾಡಿಸ್ಕೊಂಡು ಹಾಕ್ಕೋಬೇಕು. ನನಗೆ ಇದನ್ನು ರಿಟರ್ನ್ ಕೊಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ ಕುರ್ತಾ ನನಗೆ. ಆ್ಯಂಡ್ ಆಲ್ಸೋ ಇದಕ್ಕೆ ಒಂದು ಟೈಮ್ ಬೆಲ್ಟ್ ಥರ ಕೊಟ್ಟಿದ್ದಾರೆ. ಓಕೆನಾ? ಹೆಂಗೆ ಇದರಲ್ಲಿ ಫೀಡ್ ಮಾಡ್ಬೋದು ಅಂದರೆ ಇದರಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ಬಟನ್ಸ್ ಕೊಟ್ಟಿದ್ರಲ್ಲ, ಇದೊಂದು ಬಟನ್ ಓಪನ್ ಮಾಡಿಕೊಂಡ್ರೆ ಫೀಡ್ ಮಾಡ್ಬೋದು ಆರಾಮಾಗಿ. ಚೆನ್ನಾಗಿದೆ. ನಿಮ್ಗೇನಾದರೂ ಇದ್ರ ಲಿಂಕ್ ಏನಾದರೂ ಬೇಕಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಇಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಓಕೆನಾ? ಆಟೋಮೆಟಿಕ್ ಶೇರ್ ಹಾಕಿರ್ತೀನಿ ನಾನು, ಶೇರ್ ಆಗುತ್ತೆ ಅದು. ಸೊ ಕಮಿಂಗ್ ಟು ದ ನೆಕ್ಸ್ಟು ಕುರ್ತಿ. ಸೊ ಇದೂ ಡಬಲ್ ಎಕ್ಸೆಲ್ ಬುಕ್ ಮಾಡಿದ್ದೀನಿ. ಎಂಥ ಅಂತಂದರೆ ನಾನು ನೋಡಿ ಇದು. ಸೊ ಈ ಥರದ್ದು ಇದನ್ನು ಇವಾಗ ನಾನು ರಿಟರ್ನ್ ಕಳಿಸ್ಬಿಟ್ಟು ಈ ಸೈಡಲ್ಲಿ ಜಿಪ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ಪ್ರಿಂಟ್ ಇದೆ. ಆ್ಯಂಡ್ ಸ್ಲೀವ್ಸಲ್ಲಿ ಈ ಥರ ಎಲೆ ಡಿಸೈನ್ಸ್ ಇದೆ. ಸೊ ನೆಕ್ಸ್ಟ್ ಕುರ್ತಾ ಬಂದು ಇದನ್ನು ಮೀಶೋಯಿಂದ ತರಿಸಿರೋದು. ಅದು ಫ್ಲಿಪ್ಕಾರ್ಟ್ ಆರೆಂಜ್ ಕಲರ್ ತೋರಿಸಿದ್ನಲ್ವ, ಅದು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಇದನ್ನು ಮೀಶೋಯಿಂದ ತರಿಸಿರೋದು. ಇವತ್ತು ಬಂತು ಇದು ಆರ್ಡರು. ಸೊ ಇದು ಪಿಂಕ್ ಕಲರ್ ಇದೆ. ಬಟ್ಟೆ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಬಟ್ ತುಂಬ ದೊಡ್ಡದಿದೆ ಆಲ್ಟ್ರೇಷನ್. ಇದನ್ನು ಮಾಡಿಸ್ಬೇಕು ನಾನು. ಎಲ್ಲ ಇನ್ಮೇಲೆ ಮಾಡಿದ್ರೆ ಎಕ್ಸೆಲ್ ಮಾತ್ರ ಬುಕ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸೈಡಲ್ಲಿ ಜಿಪ್ ಇದೆ, ಎರಡು ಸೈಡ್ ಇದೆ. ಆ್ಯಂಡ್ ಆಲ್ಸೋ ನೀವು ಕ್ವಾಲಿಟಿ ವೈಸ್ ನೋಡ್ತಾ ಇರ್ಬೋದು, ಪ್ರಿಂಟಿಂಗ್ ಬಟ್ಟೆ ಮಾತ್ರ, ಕಾಟನ್ ಬಟ್ಟೆ ಮಾತ್ರ ಸಕ್ಕತ್ತಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಬಟ್ಟೆ. ಬಟ್ ಲೂಸ್ ಇದೆ, ಆಲ್ಟ್ರೇಷನ್ ಮಾಡ್ಸೋಕ್ಕೆ ಕೊಟ್ಟು ಕಳಿಸ್ಬೇಕು. ಇಲ್ಲ ಅಂತಂದರೆ ಎಕ್ಸ್ಚೇಂಜ್ ಮಾಡಬೇಕು. ಎಕ್ಸೆಲ್ಗೆ ಹಾಕಿ ಡಬಲ್ ಎಕ್ಸೆಲ್ನ ರಿಟರ್ನ್ ಮಾಡಿಬಿಟ್ಟು. ಇದ್ರ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ನೋಡಿ ಒಂದು ದೊಡ್ಡ ಬಾಕ್ಸ್. ಇದರೊಳಗೆ ಇದು ಫ್ಲಿಪ್ಕಾರ್ಟಲ್ಲಿ ಮಾಡಿರೋದು. ಇದು ಐಷನ್ ಪ್ಯಾಂಟ್. ಶೂನ್ಯ ಪ್ಯಾಂಟ್ ಬೇಕಂತ ಇನ್ನೊಂದು ಬ್ಲ್ಯಾಕ್ ಕಲರ್ದೊಂದು ಮಾಡಿದ್ದಾನೆ, ಈ ಕಲರ್ದೊಂದು ಮಾಡ್ಕೊಂಡಿದ್ದಾನೆ. ಸೊ ಇದ್ರದ್ದೇನು ಬೇಡ ಅಲ್ಲ, ಅದರೊಳಗೆ ಇತ್ತು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಕುರ್ತಾ ಬಂದು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ನಿನ್ನೆ ಡೆಲಿವರಿ ಆಯಿತು, ಅದಕ್ಕೆ ಮುದ್ರಿಕ್ಬಿಟ್ಟಿದ್ದೀನಿ. ಏನು ಡೋಂಟ್ ಮೈಂಡ್, ಏನು ಅನ್ಕೋಬೇಡಿ. ಏನು ಈಗ ಅನ್ನೋದು ಮುದ್ರಿಕ್ಕಿದ್ದಾಳೆ ಅಂತ. ಹಂಗೆ ಪಾಪ ಅಳ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ಒಂದೇ ಇದಕ್ಕೆ ಹಾಕ್ಬಿಟ್ಟು ಮಡ್ಚಿಕ್ಬಿಟ್ಟಿದ್ದೀನಿ. ಸೊ ಇದೊಂದು ಈ ಬಟ್ಟೆ ಮಾತ್ರ ಸಕ್ಕದೇ ಇದೆ ಗೈಸ್. ಇದರಲ್ಲಿ ಸೈಡಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ. ಇದು ಜಿಪ್ ಇದೆ ಮಧ್ಯದಲ್ಲಿ, ನಿಮಗೆ ಕಾಣಿಸ್ತಿದೆ, ಜಿಪ್ ಇದೆ ಮಧ್ಯದಲ್ಲಿ. ಬಟ್ಟೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದನ್ನು ಡಬಲ್ ಎಕ್ಸೆಲ್ ತರಿಸಿದ್ದೀನಿ, ಬಟ್ ಲೂಸು. ಎಷ್ಟು ಲೂಸ್ ಅಂತಂದರೆ ನೀವು ನೋಡ್ಬೋದು, ಇಷ್ಟು ಲೂಸು. ಇದು ಬಟ್ಟೆ ಮೇಲೆ ಬಟ್ಟೆ ಹಾಕಿರೋದಕ್ಕೂ ಇನ್ನೂ ಇಷ್ಟು ಬಟ್ಟೆ ಇದೆ, ಒಂದು ಅಡಿ ಬಟ್ಟೆ ಇದೆ.
ಇದನ್ನು ಮತ್ತು ಆರೆಂಜ್ ಕಲರ್ನ ನಾನು ರಿಟರ್ನ್ ಮಾಡಲ್ಲ, ಆಲ್ಟ್ರೇಷನ್ ಮಾಡಿಸ್ತೀನಿ. ಪಿಂಕ್ದೇನಾದರೂ ಮಾಡಬೇಕು ಅಂತ ಬಂದರೆ ಖಂಡಿತವಾಗ್ಲೂ ಇದನ್ನು ಎಕ್ಸ್ಚೇಂಜ್ ಮಾಡ್ಕೋತೀನಿ ಎಕ್ಸೆಲ್ಗೆ. ಬಟ್ ಇದಂತೂ ಸಕ್ಕತ್ತಾಗಿದೆ. ಅಂಬರಲ್ಲ ಫುಲ್ಲು ಇದ್ರವರೆಗೂ ಬರುತ್ತೆ. ಇಲ್ಲೆಲ್ಲ ಏನು ಹೇಳ್ತಾರೆ, ಇಲ್ಲಿ ಇದ್ರ ಕಟ್ ಬಂದಿದೆ ಕೆಳಗಡೆ, ಥರ ನರ್ಗೆ ಥರ ಕೊಡ್ತಾರಲ್ವ, ಆ ಕಟ್ಟು ಬಂದಿದೆ. ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಈ ನಮ್ಮ ಅತ್ತೆ ನೋಡೋಕೆ ಬಂದಾಗ ಒಂದಷ್ಟು ಬಟ್ಟೆ ಕೊಟ್ಟು ಕಳಿಸಿದ್ರು ಗೈಸ್. ಏನಂತ ಹೇಳಿದ್ರೆ ಹುಡುಗಿ ಬಟ್ಟೆ ತಗೊಬಂದಿದ್ದಾರೆ. ನನ್ನ ಮೊಮ್ಮಗನಿಗೆ ಹುಡುಗಿ ಬಟ್ಟೆ ಹಾಕು, ಚೆನ್ನಾಗಿ ಕಾಣಿಸ್ತಾನೆ, ಅವ್ನು ಫೋಟೋ ಹಿಡ್ದಿಕ್ಕು ಅಂತ ಹೇಳ್ಬಿಟ್ಟು ಹುಡುಗಿ ಬಟ್ಟೆ ತಂದಿದ್ದಾರೆ. ಆ್ಯಕ್ಚುಲಿ ಅದನ್ನು ರಿಟರ್ನ್ ಮಾಡು ಅಂತ ಹೇಳ್ತಾಯಿದ್ದೀನಿ ಹರೀಶ್ಗೆ. ಬಟ್ ಅವರು ಬೇಡ ಇರಲಿ ಬಿಡು ಅಂತ ಹೇಳ್ತಿದ್ದಾರೆ. ಅದೇನು ಜಾಸ್ತಿದು ಅಲ್ಲ, ಸಿಂಪಲ್ ಪುಟ್ಟದೊಂದು ಫ್ರಾಕ್ ತಂದಿದ್ದಾರೆ ಅಷ್ಟೇ. ಅದನ್ನು ತೋರಿಸ್ತೀನಿ ರೀ, ಯಾವ ಥರ ಕ್ಯೂಟಾಗಿ ಫ್ರಾಕ್ ತಂದಿದ್ದಾರೆ ನಮ್ಮ ಅತ್ತೆ. ಇನ್ನು ಇದು ಒಂದು ತಂದಿದ್ದು ಅವನಿಗೇನೆ ನಮ್ಮತ್ತೆ ಅಂದಾಗ, ಇದು ಮನೆ ಹತ್ರ ಹಾಕ್ಕೊಳ್ಳಿ. ಗ್ರೀನ್ ಶರ್ಟು ವಿತ್ ಚಡ್ಡಿ ಇದೆ ಇದ್ರೊಳಗಡೆ. ಚೆನ್ನಾಗಿದೆಯಾ? ಇದಕ್ಕೆ ಗ್ರೀನ್ ಕಲರ್ದು ಕಾಂಬಿನೇಷನ್ ಟಾಪ್ ನಮ್ಮ ಅತ್ತೆ ತಂದಿರೋದು. ನಮ್ಮ ಅತ್ತೆ ನೋಡೋಕೆ ಬಂದಿದ್ರಲ್ಲ ಮೊನ್ನೆ ಏನೋ ಬಂದಿದ್ರು ಆವಾಗ. ನೋಡಿ ಫ್ರಾಕ್ ನೋಡಿ, ಅವ್ರ ಮೊಮ್ಮಗನಿಗೆ ತಂದಿರೋದು. ಇದನ್ನು ಹಾಕ್ಬಿಟ್ಟು ಫೋಟೋ ಹೊಡೆದು ಇಕ್ಬೇಕಂತೆ ನಮ್ಮ ಅತ್ತೆಗೆ. ನಮ್ಮ ಅತ್ತೆ ಹೇಳೋದು ನೋಡಿ. ಅದಕ್ಕೊಂದು ಕ್ಯೂಟ್ ಚಡ್ಡಿ. ಚೆನ್ನಾಗಿದೆಯಾ? ನಮ್ಮ ಅತ್ತೆಗೆ ಆ್ಯಕ್ಚುಲಿ ಹೆಣ್ಮಕ್ಳು ಕಂಡ್ರೆ ತುಂಬ ಆಸೆ. ಬಟ್ ಗಂಡು ಪಾಪು ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಒಂದ್ಸಲಿ ಹಾಕ್ಬಿಟ್ಟು ನಿಮ್ಮ ಹತ್ರನೂ ಫೋಟೋ ಶೇರ್ ಮಾಡ್ತೀನಿ. ಇದನ್ನು ಇಲ್ಲ ಮನೆಯವ್ರು ಇಲ್ಲಿ ಬೇಡ ಬಿಡು, ಅವ್ರ ಪ್ರೀತಿಯಿಂದ ಕೊಡಿಸಿದ್ದು ಯಾಕೆ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇರಲಿ ಬಿಡು ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ತೋರಿಸ್ಬೇಕಾ? ಇದೆಲ್ಲ ಬೇಡ ಬೇಕು. ಆ್ಯಸ್ ಯೂಶುವಲ್ ಇದೊಂದು ಟೊಪ್ಪಿ. ಚೆನ್ನಾಗಿದೆಯಾ? ಇದು ನಮ್ಮಮ್ಮ ತಂದಿದ್ದು ಇವೆರಡು ಟೋಪಿ. ನಮ್ಮ ಅತ್ತೆ ಅಲ್ಲ, ಅವನು ಯಾವ ಟೋಪಿ ತಂದರೂ ಹಾಕ್ಕೊಳ್ಳಲ್ಲ. ಎಲ್ಲ ಥರ ಟೊಪ್ಪಿ ತಂದು ಟ್ರೈ ಮಾಡಿದ್ದಾಯಿತು, ಅವ್ನು ಟೋಪಿನೇ ಹಾಕಿಸ್ಕೊಳ್ಳಲ್ಲ. ಈ ಕಲರ್ದೊಂದು ಈ ಕಲರ್ದೊಂದು ತಂದಿದ್ದಾರೆ, ಬಟ್ ಅವನು ಹಾಕಿಸ್ಕೊತಾ ಇಲ್ಲ. ನನ್ನ ಮಾಮೂಲಿ ನನಗೊಂದು ಸಾಕ್ಸ್ ತಂದಿದ್ದಾರೆ. ಸುಮ್ಮನೆ ರ್ಯಾಂಡಮಾಗಿ ಶಾಪಿಂಗ್ ಹೋಗ್ತಾ ಇರ್ತದೆ ನಮ್ಮಮ್ಮ, ಆವಾಗ ತಂದಿರೋದು. ಇನ್ನೊಂದು ಫೀಡಿಂಗ್ ನೈಟಿ ಕೂಡ ತಂದಿದ್ದು ನಮ್ಮಮ್ಮ. ಇದು ಚೆನ್ನಾಗಿದೆ, ಕಲರ್ ವೈಸ್ ಮಾತ್ರ ಸಕ್ಕತ್ತಾಗಿದೆ ಇದು. ಈ ನಡುವೆ ಹೆಂಗೆ ಅಂತಂದರೆ ಅವನಿಗೆ ತರಕ್ಕೆ ಹೋದಾಗೆಲ್ಲ ನನಗೂ ಒಂದೊಂದು ಜೊತೆ ನೋಡಿ. ಇಲ್ಲಿ ಸೈಡಲ್ಲಿದ್ದು ಜಿಪ್ ಇದೆ, ಈ ಥರ ಆರಾಮಾಗಿ ಫೀಡ್ ಮಾಡ್ಬೋದು. ಈ ಸಂಕ್ರಾಂತಿ ಹಬ್ಬಕ್ಕೆ ಹಾಕೋ, ಎಲ್ಲರೂ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಬಟ್ಟೆ ಕೊಡ್ಸಿದ್ದಾರೆ. ನಮ್ಮಮ್ಮ ಹೊಸ ನೈಟಿ ಕೊಡ್ಸೈತೆ ನನಗೆ. ಇಂಥ ಗ್ರೇಟ್ ಅಲ್ವಾ? ಇದು ನಮಗೆ ಕೊಡಿಸಿದ್ದು. ಅವೆರಡು ನಮ್ಮ ಅತ್ತೆ ಸುಮ್ಮನೆ ಅವಾಗವಾಗ ನೋಡೋಕೆ ಬರ್ತಾರಲ್ವ, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಬಂದಿತ್ತು. ಅವನು ಮಾಮೂಲಿ ಅವನಿಗೆ ಡೈಲಿ ಹಾಕ್ಕೊಳ್ಳೋ ಬಟ್ಟೆ ಮತ್ತು ಪ್ಯಾಂಟ್ಸು, ಚಡ್ಡೀಸು, ಸಾಕ್ಸು ಅವೆಲ್ಲ ಕೊಟ್ಟು ಕಳಿಸ್ತಾ ಇರ್ತಾರೆ. ಇದು ಸುಮ್ಮನೆ ಹಂಗೇನೋ ಎಲ್ಗೋ ಹೋಗಿದ್ರು ಅಂತ ತಂದಿದ್ದಿದ್ದು. ಇದು ನಮ್ಮಮ್ಮ ತಂದಿದ್ದಿದ್ದು ನೈಟಿ, ಫೀಡಿಂಗ್ ನೈಟಿ. ಹಬ್ಬಕ್ಕೆ ಇದೇ ನನಗೆ ಕೊಡ್ತಾ ಇರೋದು ನಮ್ಮಮ್ಮ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಎಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೀಪ್ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಏನು ನನ್ನ ಲಾಗಲ್ಲಿ ಇನ್ನೂ ಯಾವ ಥರ ನಾನು ಚೇಂಜಸ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸುತ್ತೆ, ಅದನ್ನು ನನ್ನ ಹತ್ರ ಕಮೆಂಟ್ ಮಾಡಿ. ಇಲ್ಲಿ ಡೈರೆಕ್ಟಾಗಿ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟಾಗೇ ಇರ್ತೀನಿ. ಸೊ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಐ ಹೋಪ್, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.